ಗ್ಯಾಸ್ಗಾಗಿ ಎಲ್ಲ ಕಡೆ ಹಾಹಾಕಾರ ಇದೆ. ಕೇಂದ್ರ ಸರ್ಕಾರದ ಒಂದು ತಪ್ಪು ನೀತಿಯಿಂದಾಗಿ, ಅವರ ತಪ್ಪು ವಿದೇಶಿ ನೀತಿ ಅಂತ ಹೇಳ್ಬೋದು, ಅಥವಾ ಈಗಾಗಲೇ ಎಲ್ಲರ ಗಮನದಲ್ಲಿದೆ. ಈ ಯುದ್ಧ ಆಗಬಹುದು ಅಂತ ಹೇಳಿ ಅಥವಾ ಯುದ್ಧದ ತಯಾರಿ ಸುಮಾರು 6 ತಿಂಗಳಿಂದ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಎಲ್ಲ ರೀತಿಯ ಪೂರ್ವ ಸಿದ್ಧತೆ ಮಾಡಿಕೊಳ್ಬೇಕಾಗಿತ್ತು. ಯಾಕೆ ಮಾಡಿಕೊಂಡಿಲ್ಲ? ಯಾಕೆ ಗ್ಯಾಸ್ ಆಗಲಿ ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ ಅದರ ದಾಸ್ತಾನು ಹೆಚ್ಚಿಗೆ ಮಾಡಿಕೊಳ್ಳಲಿಲ್ಲ? ಅದೆಲ್ಲ ತಯಾರಿ ಮಾಡಿಕೊಂಡ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇಲ್ಲ. ಅವರೇ ನೇರವಾಗಿ ಇದಕ್ಕೆ ಕೇಂದ್ರ ಸರ್ಕಾರನೇ ಹೊಣೆ ಹೊತ್ಕೊಳ್ಳಬೇಕು. ಮತ್ತೆ ಅಲ್ಲಿರುವಂತ ಏನು ಪೆಟ್ರೋಲಿಯಂ ಮಂತ್ರಿ ಇದ್ದಾರೆ ಹರ್ದೀಪ್ ಪುರಿ, ಅವರು ಎಲ್ಲಾ ರೀತಿಯಲ್ಲಿ ವಿಫಲರಾಗಿದ್ದಾರೆ. ಅವರಿಂದ ರಾಜೀನಾಮೆ ಪಡಿಬೇಕು, ಯೋಗ್ಯರಾದವರನ್ನು ಅಲ್ಲಿ ನೇಮಿಸಿ ಸಮಸ್ಯೆ ಬಗೆಹರಿಸಬೇಕು ಅಂತ ಒತ್ತಾಯ ಮಾಡ್ತಾರೆ.